ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಅದು ಕೂಡ ಅಮೇರಿಕನ್ ಕಂಪನಿಯಲ್ಲಿ ಮಾಡುವಂಥ ಕೆಲಸ. ಇಲ್ಲಿ ಪ್ರತಿ ಗಂಟೆಗೆ ನಿಮಗೆ ಇಲ್ಲಿ ಸಂಬಳ ಕೊಡಲಾಗುತ್ತೆ. ಅತಿ ಹೆಚ್ಚು ಸಂಬಳ ಕೊಡುವಂಥ ಒಂದು ಕಂಪನಿಯಾಗಿರುತ್ತೆ ಅಮೇರಿಕನ್ ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬು. ನಿಮಗೆ ತಿಂಗಳಿಗೆ 70,000 ತನಕ ಸಂಬಳ ಇಲ್ಲಿ ಮಾಡ್ಬೋದು. ನಿಮಗೆ ವಾರಕ್ಕೆ 5 ದಿವಸ ಕೆಲಸ ಇರುತ್ತೆ. ವಾರದಲ್ಲಿ 2 ದಿವಸದ ರಜೆ ಕೂಡ ಇರುತ್ತೆ. ಹೌದಲ್ಲ? ಸರಿ, ಹಾಗಾದರೆ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೂ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಇಲ್ಲಿ ಸಂಪೂರ್ಣ ಮಾಹಿತಿ ಸಿಗುವುದಿಲ್ಲ. ಹಾಗಾಗಿ ನೀವು ಕೆಲಸಕ್ಕೆ ಅಪ್ಲೈ ಮಾಡೋದು ಸಾಧ್ಯ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಮಿಸ್ ಮಾಡದೆ ಸಂಪೂರ್ಣ ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಸರಿ. ಇದು ಅಮೇರಿಕನ್ ಕಂಪನಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು ತಿಂಗಳಿಗೆ 70,000ಕ್ಕೂ ಹೆಚ್ಚು ಸಂಬಳ ಮತ್ತು ವಾರಕ್ಕೆ 5 ದಿವಸ ಕೆಲಸ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತದೆ. ಇದು ಕಂಪನಿ ಹೆಸರು ಪರ್ಮಿಟ್ ಫ್ಲೋ. ಇದೀಗ ಭಾರತದೆಲ್ಲೆಡೆಯ ಅಭ್ಯರ್ಥಿಗಳಿಗಾಗಿ ವರ್ಕ್ ಫ್ರಮ್ ಹೋಮ್ ನೇಮಕಾತಿ ಮಾಡ್ತಾ ಇದೆ. ಮನೆಯಿಂದಲೇ ಲ್ಯಾಪ್ಟಾಪ್ ಮೂಲಕ ಕೆಲಸ ಮಾಡಲು ಬಯಸುವವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. ಇಲ್ಲಿ ಕ್ವಾಲಿಫಿಕೇಷನ್ ಕೇಳಲಿಲ್ಲ. ನೀವು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಲು ಒಳ್ಳೆಯದಾಗಿರಬೇಕು ಮತ್ತು ಟೈಪಿಂಗ್ ಸ್ಪೀಡ್ ಇದೆಯಲ್ಲ ಅದು ಕೂಡ ಒಳ್ಳೆಯದಾಗಿರಬೇಕು. ಇಲ್ಲಿ ಮಹಿಳೆಯರು, ಪುರುಷರು, ಹೊಸಬರು, ಎಕ್ಸ್ಪೀರಿಯನ್ಸ್ ಇದ್ದ ಯಾರು ಕೂಡ ಕೆಲಸಕ್ಕೆ ಟ್ರೈ ಮಾಡ್ಬೋದು. ಕಂಪನಿ ಬಗ್ಗೆ ಪರ್ಮಿಟ್ ಫ್ಲೋ ಎಂಬುದು ಅಮೆರಿಕದ ವೇಗವಾಗಿ ಬೆಳೆಯುತ್ತಿರುವಂಥ ಕಂಪನಿಯಾಗಿದ್ದು ನೀವು ನಿಶ್ಚಿಂತೆಯಿಂದ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಫ್ರೀಯಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಿ ಮನೆಗಳು, ಕಟ್ಟಡಗಳು, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅಗತ್ಯವಿರುವ ಪ್ರಕ್ರಿಯೆಯನ್ನು ಸುಲಭಗೊಳಿಸುವಲ್ಲಿ ಈ ಕಂಪನಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಈಗಾಗಲೇ $20 ಬಿಲಿಯನ್ಗಿಂತ ಹೆಚ್ಚು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳಲ್ಲಿ ಸಹಾಯ ಮಾಡಿರುವ ಈ ಕಂಪನಿ ಜಾಗತಿಕ ಮಟ್ಟದಲ್ಲಿ ವೇಗವಾಗಿ ಬೆಳೆಯುತ್ತಿರುವಂಥ ಒಂದು ಕಂಪನಿಯಲ್ಲಿ ಹುದ್ದೆ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟು ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬು ರಿಮೋಟ್ ಜಾಬ್ ಆಗಿದ್ದು ಹಾಗಾಗಿ ಭಾರತದ ಅಭ್ಯರ್ಥಿಗಳಿಗೆ ಇದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. ವೇತನ ಪ್ರತಿ ಗಂಟೆಗೆ $4ರಿಂದ $6ರವರೆಗೆ ನಿಮಗೆ ಸಂಬಳ ಕೊಡ್ತಾ ಇದ್ದಾರೆ. ಅಂದರೆ ಭಾರತೀಯ ರೂಪಾಯಿಯಲ್ಲಿ ಸುಮಾರು 35,000ದಿಂದ 70,000 ತನಕ ತಿಂಗಳ ಸಂಬಳ ಪಡೆಯುವಂಥ ಉತ್ತಮ ರೀತಿಯ ಅವಕಾಶ ಅಂತ ಹೇಳಬಹುದು. ಕೆಲಸದ ದಿನ ವಾರದ 5 ದಿವಸ, ಶನಿವಾರ ಮತ್ತು ಭಾನುವಾರ ರಜೆ ಕೊಡ್ತಾ ಇದ್ದಾರೆ. ಉತ್ತಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ಇದೆ. ಕೆಲಸದ ಸಮಯ ಕಂಪನಿ ಅವಶ್ಯಕತೆಗೆ ಅನುಗುಣವಾಗಿ ಶಿಫ್ಟ್ ಇರುತ್ತೆ. ಕೆಲವು ಸಂದರ್ಭದಲ್ಲಿ US ಟೈಮಿಂಗ್ ಪ್ರಕಾರ ಕೆಲಸ ಮಾಡುವಂಥ ಅಗತ್ಯವಿರಬಹುದು. ಅಭ್ಯರ್ಥಿಗಳ ಜವಾಬ್ದಾರಿಗಳು ಕಂಪನಿಯ ಆಡಳಿತ ಸಂಬಂಧಿತ ಕೆಲಸಗಳಲ್ಲಿ ಸಹಾಯ ಮಾಡುವುದು, ಫೋನ್ ಹಾಗೂ ಇಮೇಲ್ ಮೂಲಕ ಗ್ರಾಹಕರೊಂದಿಗೆ ಮಾತನಾಡುವುದು, ಡಾಕ್ಯುಮೆಂಟ್ ಹಾಗೂ ಡೇಟಾ ನಿರ್ವಹಣೆ ಮಾಡುವುದು, ಕಂಪನಿಯ ದಿನನಿತ್ಯದ ಕಾರ್ಯಗಳಲ್ಲಿ ಸಹಕರಿಸುವುದು, ಹಾಗೆ ಆನ್ಲೈನ್ ಮೀಟಿಂಗು ಹಾಗೂ ಸಂವಹನ ನಿರ್ವಹಣೆ ಮಾಡುವಂಥ ಕೆಲಸ ಆಗಿರುತ್ತದೆ. ನಿಮ್ಮ ಅರ್ಹತೆಗಳು ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಹಾಗೆ MS ಆಫೀಸು ಅಥವಾ ಇಮೇಲು ಹಾಗೆ ಎಕ್ಸೆಲ್ ಮುಂತಾದವುಗಳ ಬಗ್ಗೆ ನಿಮಗೆ ತಿಳಿದಿರಬೇಕು. ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವಂಥ ಗುಣ ಇರಬೇಕು. ಡೀಟೇಲ್ ಬಗ್ಗೆ ಗಮನ ಇರಬೇಕು. ನಿಮ್ಮಲ್ಲಿರಬೇಕಾದಂಥ ಸಾಧನಗಳು ಫಾಸ್ಟ್ ಇಂಟರ್ನೆಟ್ ಕನೆಕ್ಷನು, ಬ್ಯಾಕಪ್ ಇಂಟರ್ನೆಟ್ ಇದ್ದರೆ ಉತ್ತಮ. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕು. ಕನಿಷ್ಠ 8 GB ರ್ಯಾಮ್ ಇರಬೇಕು. ಇಂಟೆಲ್ ಕೋರ್ i5 ಪ್ರೊಸೆಸರ್ ಅಥವಾ ಸಮಾನ ಸಾಮರ್ಥ್ಯದ ಸಿಸ್ಟಮ್ ಇರಬೇಕು. ಝೂಮ್ ಮೀಟಿಂಗಾಗಿ ಕ್ಯಾಮರಾ ಇರಬೇಕಾಗುತ್ತೆ, ಖಂಡಿತ ಇರಬೇಕು. ಹಾಗೆ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಇದ್ದರೆ ಹೆಚ್ಚು ಉಪಯೋಗ. ನಿಮಗೆ ಇದನ್ನು ಬೈ ಮಾಡೋದಾದರೆ ನಾನು ಫ್ಲಿಪ್ಕಾರ್ಟು ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ಟ್ಯಾಗ್ ಮಾಡ್ತಾ ಇರ್ತೀನಿ. ಅಲ್ಲಿ ನಿಮಗೆ ಲ್ಯಾಪ್ಟಾಪ್ ಮತ್ತು ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ಗಳ ಬಗ್ಗೆ ಇದನ್ನು ಟ್ಯಾಗ್ ಮಾಡ್ತಾ ಇರ್ತೀನಿ. ನಿಮಗೆ ಬೇಕಾದರೆ ಅಲ್ಲಿಂದ ನೀವು ನೇರವಾಗಿ ಬೈ ಮಾಡ್ಕೋಬೋದು. ಓಕೆ, ಸರಿ. ಹಾಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವವರು ಎನಿ ಡಿಗ್ರಿ ಕ್ವಾಲಿಫಿಕೇಷನ್ ಆದವರು, ಗ್ರ್ಯಾಜುಯೇಟ್ ಆದವರು, ಎಕ್ಸ್ಪೀರಿಯನ್ಸ್ ಇದ್ದವರು, ಇಲ್ಲದವರು, ಮಹಿಳೆಯರು, ಪುರುಷರು, ಹಾಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಲು ಇಷ್ಟಪಡುವವರು ಎಲ್ಲರೂ ಕೂಡ ಆ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಉದ್ಯೋಗ ಮನೆಯಲ್ಲೇ ಕೂತು ಕೆಲಸ ಮಾಡುವಂಥ ಕಂಪನಿ ಮತ್ತು ಅಮೇರಿಕನ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಅನುಭವ, ಒಳ್ಳೆ ರೀತಿ ಸಂಬಳ, ಕರಿಯರ್ ಗ್ರೋತ್ ಅವಕಾಶ ಕೂಡ ಇದೆ. ಇಂಟರ್ನ್ಯಾಷನಲ್ ವರ್ಕ್ ಎಕ್ಸ್ಪೋಸರು, ಫ್ರೆಂಡ್ಲಿ ವರ್ಕ್ ಎನ್ವೈರ್ನಮೆಂಟು, ಆನ್ಲೈನ್ ಮೂಲಕವೇ ಸೆಲೆಕ್ಷನ್ ಪ್ರೊಸೆಸ್. ಫೇಸ್ ಟು ಫೇಸ್ ಆಗಿರೋದಿಲ್ಲ, ನಿಮಗೆ ಆನ್ಲೈನ್ ಮುಖಾಂತರವೇ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ನಿಮಗೆ ಟ್ರೈನಿಂಗ್ ಕೂಡ ಕೊಡಲಾಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಆನ್ಲೈನ್ ಅಪ್ಲಿಕೇಶನು, ರಿಸ್ಯೂಮ್ ಶಾರ್ಟ್ ಲಿಸ್ಟಿಂಗು, ವರ್ಚುವಲ್ ಇಂಟರ್ವ್ಯೂ, HR ಡಿಸ್ಕಷನು, ಫೈನಲ್ ಸೆಲೆಕ್ಷನ್ ಆಗಿರುತ್ತದೆ. ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟು, ರೆಸ್ಯೂಮ್ ಇರಬೇಕು ನಿಮ್ಮ ಹತ್ರ, ಎಜುಕೇಷನಲ್ ಸರ್ಟಿಫಿಕೇಟು ಮತ್ತು ID ಪ್ರೂಫು, ಆಧಾರ್ ಕಾರ್ಡು, ಪಾನ್ ಕಾರ್ಡು ಯಾವುದಾದ್ರೂ, ಹಾಗೆ ಅಪ್ಡೇಟೆಡ್ ಆದ ಮೊಬೈಲ್ ನಂಬರು, ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಿರುವಂಥ ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ID, ಪರ್ಮನೆಂಟ್ ಇಮೇಲ್ ID ಇರಬೇಕು.
ರೆಸ್ಯೂಮು ಅಲ್ಲಿ ನಿಮ್ಮ ಫುಲ್ ನೇಮ್ ಇರಬೇಕು, ಎಜುಕೇಷನ್ ಡೀಟೇಲ್ ಇರಬೇಕು, ಸ್ಕಿಲ್ ಕೂಡ ಮೆನ್ಷನ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು, ನಿಮ್ಮ ಕಾಂಟ್ಯಾಕ್ಟ್ ನಂಬರು, ಇಮೇಲ್ ID ನಂಬರು ಇದು ಎಲ್ಲನೂ, ಮತ್ತು ಕಂಪ್ಯೂಟರ್ ನಾಲೆಜ್ ಇದೆಯಲ್ಲ ನಿಮಗೆ ಏನೆಲ್ಲ ಗೊತ್ತಿದೆ ಅದರ ಬಗ್ಗೆ ಎಲ್ಲನೂ ಮೆನ್ಷನ್ ಮಾಡಬೇಕು. ಹೌದಲ್ಲ? ಸರಿ, ಅಪ್ಲೈ ಮಾಡುವಾಗ ನಿಮಗೆ ಲಿಂಕ್ ಇದೆಯಲ್ಲ, ನಾನು ಕಮೆಂಟ್ ಬಾಕ್ಸು ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ಇಲ್ಲಾಂದರೆ ನೀವು ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮನ್ನು ಫಾಲೋ ಮಾಡ್ಬೋದು, ಅಲ್ಲಿ ನಾನು ಲಿಂಕನ್ನು ಪಿನ್ ಮಾಡ್ತೀನಿ. ನೀವು ನೇರವಾಗಿ ಕೆಲಸಕ್ಕೆ ಕ್ಲಿಕ್ ಮಾಡಿ ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಹೌದಲ್ಲ? ನಾನು ಲಿಂಕನ್ನು ಕ್ಲಿಕ್ ಮಾಡಿದಾಗ ನೋಡಿ ನಿಮ್ಮ ಮೊಬೈಲಲ್ಲಿರುವಂಥ ಬ್ರೌಸರ್ ಇದೆಯಲ್ಲ ಅದರ ಮುಖಾಂತರ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಅಲ್ಲಿ ಅಪ್ಲೈ ಮಾಡುವಂಥ ಹೊಸ ಪೇಜು ಓಪನ್ ಆಗುತ್ತೆ, ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಏನೆಲ್ಲ ಫಾಲೋ ಮಾಡಬೇಕಂತ ನೀವು ನೋಡ್ಕೋಬೋದು. ಮೊದಲನೇದಾಗಿ ಇಲ್ಲಿ ಹೊಸ ಪೇಜಿಗೆ ರೀಡೈರೆಕ್ಟ್ ಆದಾಗ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಮುಖಾಂತರ ಇದು ಓಪನ್ ಆಗುತ್ತೆ. ಎಷ್ಟು ಸ್ಪೀಡಲ್ಲಿ ಓಪನ್ ಆಗುತ್ತೆ ಅದು ನಿಮಗೆ ಗೊತ್ತಿರುವಂಥದ್ದೇ. ನಂತರ ಇಲ್ಲಿ ನೋಡ್ಬೋದು ಲಿಂಕ್ಡ್ಇನ್, ಇದರ ಮುಖಾಂತರ ನಿಮಗೆ ಕೆಲಸದ ಆಫರ್ ಬಂದಿರುತ್ತದೆ. ಹಾಗಾಗಿ ಇಲ್ಲಿ ಸಂಪೂರ್ಣ ಮಾಹಿತಿನ ನೋಡ್ಕೋಬೋದು. ಇಲ್ಲಿ ನೋಡಿ ಪರ್ಮಿಟ್ ಫ್ಲೋ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ರಿಮೋಟ್ ಜಾಬ್ ಆಗಿರುತ್ತೆ. ಅಪ್ಲೈ ಮಾಡುವಂಥ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ನೀವಿಲ್ಲಿ ಕ್ಲಿಕ್ ಮಾಡಿದಾಗ ನೀವು ನೇರವಾಗಿ ಇಲ್ಲಿ ನೀವು ಮೊದಲು ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡಿದ ನಂತರನೇ ನಿಮಗೆ ಉಂಟಲ್ಲ ನಿಮ್ಮ ಇಮೇಲ್ ಐಡಿಗೆ ಕನ್ಫರ್ಮೇಷನ್ ಇಮೇಲ್ ಬರುತ್ತೆ. ನಂತರ ಅಲ್ಲಿ ನಿಮಗೆ ಕಂಟಿನ್ಯೂ ಏನೆಲ್ಲ ಮಾಡಬೇಕು ಎಲ್ಲ ಪ್ರೊಸೀಜರ್ನ ಕೇಳಲಾಗುತ್ತೆ. ಎಲ್ಲನೂ ಇದು ಮಾಡ್ಕೊಳ್ಳಿ. ನಂತರ ಒಂದು ವೇಳೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಶಾರ್ಟ್ ಲಿಸ್ಟು, ನಿಮ್ಮ ಫೋನ್ ನಂಬರು ಇಲ್ಲ ನೀವು ಇಮೇಲ್ ಮುಖಾಂತರ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ನಂತರ ಏನೆಲ್ಲ ಮಾಡಬೇಕು ಎಲ್ಲನೂ ನಾನು ಹೇಳಿದ್ದೀನಿ, ಅದೇ ಥರ ಫಾಲೋ ಮಾಡ್ಕೊಳ್ಳಿ. ಹೌದಲ್ಲ? ಹಾಗೆ ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಚಾನಲಲ್ಲಿ ನಿಮಗೆ ಮೊಬೈಲ್ ಮತ್ತು ಲ್ಯಾಪ್ಟಾಪು, ಹಾಗೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನು, ಹೆಡ್ಫೋನು ಬೈ ಮಾಡೋದಾದರೆ ನಾನು ಪ್ರಾಡಕ್ಟ್ನ ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ಬಗ್ಗೆ ಟ್ಯಾಗ್ ಮಾಡ್ತಾ ಇರ್ತೀನಿ. ನಿಮಗೆ ಬೇಕಾದರೆ ಅಲ್ಲಿಂದ ನೇರವಾಗಿ ಬೈ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.